ಇನ್ನು ಬೆಂಗಳೂರಿನಲ್ಲಿರ್ತಕ್ಕಂಥ ಇಸ್ರೇಲ್ ರಾಯಭಾರಿ ಕಚೇರಿಗೆ ಹುಸಿ ಬಾಂಬ್ ಬೆದರಿಕೆ ಬಂದಿರತಕ್ಕಂಥ ಘಟನೆ. ಬೆಂಗಳೂರಿನ ಹಲಸೂರು ವ್ಯಾಪ್ತಿಯಲ್ಲಿ ಇರತಕ್ಕಂಥ ರಾಯಭಾರಿ ಕಚೇರಿ, ಆ ಕಚೇರಿಗೆ ಈಗ ಹುಸಿ ಬಾಂಬ್ ಬೆದರಿಕೆಯ ಕರೆ ಬಂದಿದೆ. ಇಸ್ರೇಲ್ ರಾಯಭಾರಿ ಕಚೇರಿಗೆ ಹುಸಿ ಬಾಂಬ್ ಬೆದರಿಕೆ. ಬೆಂಗಳೂರಿನ ಹಲಸೂರು ವ್ಯಾಪ್ತಿಯಲ್ಲಿರ್ತಕ್ಕಂಥ ರಾಯಭಾರಿ ಕಚೇರಿ ಮತ್ತು ಆವರಣದಲ್ಲಿ RDX ಬಾಂಬ್ ಇಟ್ಟಿದ್ದೀವಿ ಅಂತ ಮೇಲ್ ಮಾಡಿದ್ದಾರೆ. ಆಮೇಲೆ ಕೆಲವೇ ಗಂಟೆಗಳಲ್ಲಿ ಬ್ಲಾಸ್ಟ್ ಆಗುತ್ತೆ ಅಂತ ಬೆದರಿಕೆ ಕೂಡ ಹಾಕಿದ್ದಾರೆ. ಕಚೇರಿಯ ಅಧಿಕಾರಿಗಳು ಮೇಲ್ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಇದು ಪತ್ತೆಯಾಗಿದೆ. ಕೂಡಲೇ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದರು ಕಚೇರಿಯ ಸಿಬ್ಬಂದಿ. ಸ್ಥಳಕ್ಕೆ ಹಲಸೂರು ಪೊಲೀಸರು, ಬಾಂಬ್ ಸ್ಕ್ವಾಡ್, ಡಾಗ್ ಸ್ಕ್ವಾಡ್ ಎಲ್ಲವೂ ಕೂಡ ಬಂದಿತ್ತು. ಆದರೆ ಪರಿಶೀಲನೆ ಮಾಡಿದಂತಹ ವೇಳೆ ಯಾವುದೇ ಸ್ಫೋಟಕ ವಸ್ತು ಪತ್ತೆ ಆಗಿಲ್ಲ. CCB ಸೈಬರ್ ಕ್ರೈಮ್ ಠಾಣೆಯಲ್ಲಿ ಈಗ ಪ್ರಕರಣ ಕೂಡ ದಾಖಲಾಗಿದೆ. ಇತ್ತೀಚೆಗೆ ಇದೊಂದು ಪ್ಯಾಷನ್ ಆಗಿಬಿಟ್ಟಿದೆ. ಸುಮ್ಮನೆ ಮೇಲ್ ಮಾಡೋದು, ಸ್ಕೂಲ್ಗಳಿಗೆ ಮೇಲ್ ಮಾಡೋದು, ಕಾಲೇಜ್ ಬಿಲ್ಡಿಂಗ್ಗಳಿಗೆ ಮೇಲ್ ಮಾಡೋದು, ಮತ್ತು ಇವಾಗ ಇಸ್ರೇಲ್ ರಾಯಭಾರಿ ಕಚೇರಿ ಹೀಗೆ. ಬಟ್ ಒಂದು ಮೇಲು ಎಷ್ಟು ಕೆಲಸ ಕೊಡುತ್ತೆ ಅಂದರೆ ನೋಡಿ, ಸ್ಥಳಕ್ಕೆ ಈಗಾಗಲೇ ಪೊಲೀಸರು ಬರಬೇಕು, ಬಾಂಬ್ ಸ್ಕ್ವಾಡ್ ಬರಬೇಕು, ಡಾಗ್ ಸ್ಕ್ವಾಡ್ ಬರಬೇಕು, ಸುಮಾರು ಹೊತ್ತು ಕೆಲಸ ಕಾರ್ಯಗಳು ಸ್ಥಗಿತವಾಗಬೇಕು. ಇದೆಲ್ಲ ತೊಂದರೆ. ಆ ತೊಂದರೆ ಆಗಲಿ ಅನ್ನೋ ಕಾರಣಕ್ಕೋಸ್ಕರನೇ ಈ ಥರ ಮೇಲ್ಗಳು ಬರ್ತಾ ಇರುತ್ತೆ. ಇಸ್ರೇಲ್ ರಾಯಭಾರಿ ಕಚೇರಿ ಹಲ್ಸೂರಿನಲ್ಲಿ ಇರತಕ್ಕಂಥ ಕಚೇರಿ ಇದೆ. ಸೊ ಅಲ್ಲಿಗೆ ಬಾಂಬ್ ಬೆದರಿಕೆಯ ಮೇಲ್ ಬಂದಿರತಕ್ಕಂಥದ್ದು. ಕೊನೆಗೆಲ್ಲ ತಪಾಸಣೆ ಮಾಡಿದ ಮೇಲೆ ಅಲ್ಲಿ ಏನೂ ಇಲ್ಲ ಅಂತ ಗೊತ್ತಾಗಿದೆ. ಹಾಗೆಯೇ CCB ಸೈಬರ್ ಕ್ರೈಮ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. Stop.